10,000 ಕ್ಯೂಸೆಕ್ ನೀರು ಎಷ್ಟು ಬರ್ತೈತೆ ಅಷ್ಟು ಹೊರಗಡೆ ಹಾಕುವಂಥ ಡಿಸಿಷನ್ ತೊಗೊಂಡು ಅಂದರೆ ಆಲ್ಮೋಸ್ಟ್ 50,000 ಕ್ಯೂಸೆಕ್ಸ್ ಹಿಡ್ಕಲ್ ಡ್ಯಾಮ್ನಿಂದ ರಾತ್ರಿ ಎಷ್ಟು ಬರ್ತೈತೆ ಅಷ್ಟು ಹೊರಗಡೆ. ಯಾಕಂದರೆ ಈಗ ಆಲ್ಮೋಸ್ಟ್ 97% 87% ಆಲ್ಮೋಸ್ಟ್ ತುಂಬಿದಂಗೆ ಇರೋದು. ಸೊ ಅಷ್ಟೇ ಹಿರಣ್ಯಕೇಶಿಯಿಂದ ಸುಮಾರಾಗಿದೆ, ಮಾಲ್ಕಂಡಿಯಿಂದ ಕೂಡ ಇದ್ದಾರೆ. ಈಗೆಲ್ಲ ಕೂಡ 70,000 ಮೇಲೆ ಟೋಟಲ್ ಗೋಕಾಕ್ ಹತ್ರ ಲೊಳಸೂರಿಗೆ ಬ್ರಿಡ್ಜ್ ಹತ್ರ 70,000 ಪ್ಲಸ್ ಈಗ ಹರಿತಾ ಇದೆ. ಹಿಂಗಾಗಿ ಲೊಳಸೂರು ಬ್ರಿಡ್ಜ್ ಕೂಡ ಇವತ್ತು ಮಧ್ಯಾಹ್ನ ಅದು ಕ್ಲೋಸ್ ಆಗಿದೆ. ಸೊ ಇನ್ನು ಮಳೆ ಮೇಲೆ ಡಿಪೆಂಡ್, ಹೆಚ್ಚಾದರೆ ಹೆಚ್ಚು ಮಾಡ್ತೀವಿ, ಇಲ್ಲ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ. ಈಗ ಮುಂದಿನ ಹಳ್ಳಿಗಳಲ್ಲಿ ಏನಾಗ್ತದೆ ಈಗಾಗಲೇ ಫುಲ್ಲಿ ಎಲ್ಲ ಅಲರ್ಟ್ ಇದ್ದಾರೆ. ಈಗೆಲ್ಲ ಶಿಫ್ಟಿಂಗ್ ಸ್ಟಾರ್ಟ್ ಆಗಿದೆ ಕೆಲವು ಹಳ್ಳಿಯಲ್ಲಿ. ಸೊ ಮುಂಚೆಲ್ಲ ತಯಾರಿ ಮಾಡಿ ಇಟ್ಕೊಂಡು ಕೂತಿದ್ದಾರೆ. ಬಸ್ ಇನ್ನು 2-3 ಸಲ ಹೆಚ್ಚಾದರೆ ಜಾಸ್ತಿ ಶಿಫ್ಟಿಂಗ್ ಮಾಡಬೇಕಾದ್ರೆ ಮಾಡ್ತೀವಿ. ಈಗ ಎಲ್ಲಾದರೂ ಮಾಡಿದ್ದೀರಾ ಸರ್ ಶಿಫ್ಟಿಂಗ್ ಆಗ್ತಾ ಈಗ ಸ್ಟಾರ್ಟ್ ಆಗಿದೆ. ಒಂದು ಅಥಣಿ ತಾಲೂಕಲ್ಲಿ ಅಲ್ಲ, ಯಾವ ಹುಲಗಪಾಳಿಯಲ್ಲಿ, ಆಮೇಲೆ ನಿಪ್ಪಾಣಿಯಲ್ಲಿ ಜತ್ರಾಟ್ವೇಸಿಂದ ಅಲ್ಲಿ ಒಂದು ಪ್ರಾರಂಭ ಆಗಿದೆ. ಅದೇ ಬಹುಶಃ ನಾಳೆ ನಾಡ್ದೊಳಗೆ ಹಿಂಗೆ ಜಾಸ್ತಿ ಆದರೆ ಭಾಳಷ್ಟು ಹಳ್ಳಿಗಳನ್ನು ಶಿಫ್ಟ್ ಮಾಡಬೇಕಾಗ್ತದೆ. ನೆರೆ ಸಂತ್ರಸ್ತರಿಗೆ ಒಳ್ಳೆ ಮೆನು ಹೇಳಿದ್ರೆ ಸರ್ ಮೆನು ಅಂತ ಒಳ್ಳೇದಿದೆ. ಅಲ್ಲ, ಮತ್ತೆ ನಿಪ್ಪಾಣಿಯಲ್ಲಿ ಮಕ್ಕಳಿಗೆ ಕೊಡ್ತಾ ಇರುವಂತ ಬಿಸಿ ಊಟದ ಅಕ್ಕಿಯನ್ನ ಬೇವಿಸಿ ಕೊಡ್ತಾ ಇದ್ದಾರೆ ಸರ್ ನಿಪ್ಪಾಣಿ ಒಳಗೆ. ಎದಕ್ಕೆ ಏನ್ ನೆರೆ ಸಂತ್ರಸ್ತರು ಇದಾರಲ್ಲ ಅವ್ರಿಗೆಲ್ಲ ಈ ಬಿಸಿ ಊಟದ ರೈಸ್ ಜಿಲ್ಲಾಡಳಿತದಿಂದ ಇನ್ನೂ ಫುಡ್ ಸಪ್ಲೈ ಅದು ಟೋಟಲ್ ಕ್ವಾಂಟಿಟಿಯಲ್ಲಿ ಅವರು ಹೆಚ್ಚು ಕಮ್ಮಿ ಮಾಡ್ತಿರ್ತಾರೆ. ಅಂದರೆ ಒಂದೇ ಕಡೆ ಅದು ಸ್ಟೋರ್ ಇರೋದ್ರಿಂದ ಅವ್ರ ಈ ಕಡೆ ತೆಗೆದಾಕ್ತಾರೆ, ಆ ಕಡೆ ಅಂದರೆ ಅವ್ರದ್ದು ಯೂಸ್ ಮಾಡ್ತಿಲ್ಲ, ಅವ್ರಿಗೂ ಕೊಡ್ತೀವಿ. ಎಮರ್ಜೆನ್ಸಿ ಯೂಸ್ ಮಾಡಿರ್ಬೋದು, ಯಾಕಂದರೆ ಅದನ್ನು ಮಾನಿಟ್ರ್ ಮಾಡೋದು ಒಂದೇ ಡಿಪಾರ್ಟ್ಮೆಂಟು. ಹೀಗಾಗಿ ಫುಡ್ ನಾವು ನೋಡ್ತಾರೆ. ಹಿಂಗಾಗಿ ಫುಡ್ಡು ಈ ಕಡೆಯಿಂದ ಆ ಕಡೆ ಮಾಡ್ತಾರೆ. ಅದರ ಅರ್ಥ ಅಂದ್ರೆ ಅವ್ರು ತೆಗೆದು ಇವ್ರು ಕೊಟ್ಟು ಇವ್ರು ತೆಗೆದು ಮೊದಲಿಂದ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತಂದ್ರು, ಆದರೆ ಎಲ್ಲೋ ಒಂದು ಕಡೆ ಇದೇ ಇರ್ತೈತಿ. ಯಾಕಂದರೆ ಒಂದು ಚೇಂಜ್ ಸರ್ಕಲ್ ಇರ್ತಲ್ಲ, ಹಿಂದೆ ಬರ್ತಾನೆ ಇರ್ತೈತೆ, ಮುಂದೆ ಸಪ್ಲೈ ಆಗ್ತಾನೆ ಇರ್ತೈತೆ. ಸೊ ಅವಾಗ ಎಮರ್ಜೆನ್ಸಿಗೆ ಆ ಕಡೆ ಈ ಕಡೆ ಮಾಡ್ತಾರೆ. ಅದರ ಅರ್ಥ ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಸಪ್ಲೈ ಮಾಡಿ. ಬ್ಲ್ಯಾಂಕೆಟ್ಗಳು ಹಂಚಿಕೆ ಆಗಿಲ್ಲ, ಏನಿಲ್ಲ ಇಲ್ಲಿ ಇನ್ನೂ ಬಂದೇ ಅಲ್ಲ, ಯಾರು ಬಂದೇ ಇಲ್ಲ. ಬಂದ್ರೆ ಅಂದ್ರೆ ಅವರಿಗೆಲ್ಲ ಕೊಡ್ಲಿಕ್ಕೆ ಬ್ಲಾಂಕೆಟ್ ಎಲ್ಲ ರೆಡಿ ಇದೆ ಅಂತ ಹೇಳಿದ್ದಾರೆ. ವಯಸ್ಸಾದವರು ಇದ್ದಾರೆ, ಗರ್ಭಿಣಿಯರಿದ್ದಾರೆ, ಜನ ಬಂದವರಿಗೆ ಕೊಡ್ಲಿಕ್ಕೆ ರೆಡಿ ಇದೆ ಅಂತ ಇಟ್ಕೊಂಡಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಗಂಜಿ ಕೇಂದ್ರದವ್ರಲ್ಲ ಅಲ್ಲಿ ಅವರು ಸ್ಟೋರ್ ಮಾಡಿದ್ದಾರೆ, ಬಂದರೆ ಕೊಡ್ತಾರೆ. ಇನ್ನು ಯಾಕಂದ್ರೆ ಅಂಥ ದೊಡ್ಡ ಲಾರ್ಜ್ ನಂಬರ್ದಲ್ಲಿ ಯಾರು ಬಂದಿಲ್ಲ ನಿಮ್ಮ. ಈಗ ಜಸ್ಟ್ ಒಂದು 50 ಜನ ಏನಾರ ಭಾಳ ಬಂದಿರೋರು ಟೋಟಲ್ ಮಟ್ಟಾಗಿದೆ. ಅಲ್ಲ, ಈಗ ಬಂದವ್ರಿಗೆ ಇನ್ನೂ ಮುಟ್ತಾ ಇಲ್ಲ ಸರ್. ಇನ್ನು ಬಲ್ಕ್ ಆಗಿ ಬಂದ್ರೆ ಪರಿಸ್ಥಿತಿ ಹೆಂಗಿರುತ್ತೆ ಬೆಳಗಾವಿಯಲ್ಲಿ ಅಂತೇಳಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಏನಿಲ್ಲ ಆ ಥರ. ಎಷ್ಟಿದ್ದಾರೆ ನಮ್ಮ ಕಡೆ ಸ್ಟಾಕ್ ರೀ ಬ್ಲ್ಯಾಂಕೆಟ್ಸ್ ರೀ? ಬ್ಲ್ಯಾಂಕೆಟ್ಸ್ ಹೇಳ್ರಿ, ಎಲ್ಲೆಲ್ಲಿ ಎಷ್ಟು ಲೆಕ್ಕ ತೊಗೊಂಡು ಹೇಳೋದು. ಇವತ್ತು ರಾತ್ರಿ ಒಳಗಡೆ ಸರ್ ಎಲ್ಲರಿಗೂ ಮತ್ತೆ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ ಸರ್ ಜನ. ಅಧಿಕಾರಿಗಳು ಕೂಡ ಅದ್ರ ಎಫೆಕ್ಟ್ ಎಷ್ಟಿದೆ ಅನ್ನುವಂಥದ್ದನ್ನು ಮುಟ್ಟಿಸ್ತಾ ಇಲ್ಲ ಸರ್ ಜನರಿಗೆ. ಮನೆ ಬಾಗಿಲವರೆಗೂ ಬರೋ ಮಟ್ಟ ನಿಂತ್ಕೊಂಡು ಅವ್ರಿಗೆ ಅವರೇ ಹೊರಗೆ ಬರ್ತಾ ಇದ್ದಾರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಮಾಡಿ. ಸೊ ಕೆಲವೊಂದಿಷ್ಟು ಕಡೆ ನಿಮ್ಮ ಅಧಿಕಾರಿಗಳ ಕೋಆರ್ಡಿನೇಷನ್ ಕೂಡ ಆಗ್ತಾ ಇಲ್ಲ. ಕೆಲವು ಕಡೆ ಬರ್ದಿದ್ದಲ್ಲಿ ಕೂಡ ಪೊಲೀಸರು ಅವ್ರಿಗೆ ಹೋಗಿ ಹೊರಗೆ ತರುವಂಥ ಪ್ರಯತ್ನ ಮಾಡಿದ್ರು. ಕೆಲವು ಕಡೆ ಬರ್ದಿದ್ದ ಸಂದರ್ಭ ನೀವು ಹೇಳ್ದಂಗೆ ಬರ್ಲಿಕ್ಕೆ ಯಾರು ನಮ್ಮಲ್ಲಿ ಸುಮಾರು 400 ಚಿಲ್ಲರೆ ಗಂಜಿ ಕೇಂದ್ರ ಐಡೆಂಟಿಫೈ ಮಾಡಿದ್ದಾರೆ. ಸ್ಕೂಲು, ಬೇರೆ ಬೇರೆ ಪ್ರದೇಶಗಳಿದ್ದಾರೆ. ಸೊ ಬಂದರೆ ಸುಮಾರು ಜನ ಇಡುವಂಥ. ಯಾಕಂದ್ರೆ ಹಿಂದೆ ನಮ್ಮಲ್ಲಿ 19 ಬಂದರೆ ಅತಿ ದೊಡ್ಡ ಮಾಪು, ಅದು ಆವಾಗ ಮ್ಯಾನೇಜ್ ಮಾಡಿದ್ವಿ. ಈಗ ಖಂಡಿತವಾಗಿ ನಮ್ಮ ಜಿಲ್ಲಾಡಳಿತ ಮಾಡ್ತಿದೆ. ಸೊ ಎಲ್ಲರ ಸಮಸ್ಯೆ ಆಗಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. DC ಅವರು, SP ಅವರು, ಸಿ ಅವರು ಮಾಡ್ತಿದ್ದಾರೆ, ಕೋಆರ್ಡಿನೇಟ್ ಮಾಡ್ತಾರೆ. ಸೊ ಯಾಕಂದ್ರೆ ಇಂಥ ಮೂಮೆಂಟಲ್ಲಿ ಅಧಿಕಾರಿಗಳ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಎಲ್ಲರೂ ಮೇನ್ ಇದ್ದವ್ರಿಗೆ ಈಗ ಹೇಳಿದ್ರಲ್ಲ, ನಿಮ್ಮ ಮುಂದೆ ಹೇಳಿದವ್ರಿಗೆ ನೀವು ಅಲ್ಲಿ ರಾತ್ರಿ ಮಲಗಬೇಕಂತ ಹೇಳಿದ್ರಲ್ಲ. ತಹಶೀಲ್ದಾರ್ ಹಳ್ಳಿಗೆ ಹೋಗ್ಬೇಕು, AC ಅವರು ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗ್ಬೇಕಂದ್ರೆ ಅವ್ರಿಗೆ ಖುಷಿ ಆಗುತ್ತೆ ಕೆಲಸ ಮಾಡ್ಲಿಕ್ಕೆ ಅಂತ ಅದೇ ಹೇಳಿದ್ರು. ಅದು ನೀವು ಕೇಳೋಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ ಅವ್ರಿಗೆ. ಅಂದ್ರೆ ಹಳ್ಳಿಯಲ್ಲಿ ಹೋಗಿ ಮಲಗ ಅಂತ ಹೇಳಿದ್ರು ಅವರು. ಖುಷಿಯಾಗಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು. ಎಷ್ಟು ಊರುಗಳಿಗೆ ಈಗ ಎಫೆಕ್ಟ್ ಮೇಲ್ನೋಟಕ್ಕಿದೆ ಸರ್? ಡಿಪೆಂಡ್ ಅಪಾನ್ ನೀರು ರೈಸ್ ಆದಂಗೆ ಈ ನದಿ ಪಾತ್ರದಲ್ಲಿರೋ ಎಲ್ಲ ವಿಲೇಜ್ಗೆ ಇಫೆಕ್ಟ್ ಆಗೇ ಆಗೋದಿದೆ. ಸುಮಾರು ಹಳ್ಳಿಗಳು ಲಿಸ್ಟ್ ಮಾಡಿದ್ರೆ ಎಷ್ಟಂದ್ರೆ ಈಗ ಟೋಟಲ್ 7 ವಿಲೇಜಸ್ ಅಲ್ಲಿ ಈಗ ಇದು ಒಟ್ಟು ಟೋಟಲ್ ಜಾಸ್ತಿ ಬಂದರೆ 230 ಅಂದರೆ ಮ್ಯಾಕ್ಸಿಮಮ್ 19ರಲ್ಲಿ ಮಾಡಿದಂಥ ಇದು ಒಂದು ಸರ್ವೆ. ಅಂದರೆ ಇಷ್ಟು ಮ್ಯಾಕ್ಸಿಮಮ್ ಇಫೆಕ್ಟ್ 219
ಹೈಯೆಸ್ಟ್. ಸರ್ ಈಗ ಅಧಿಕಾರಿಗಳಿಗೆ ಏನಾಗಿದೆ ಅಂದರೆ 2019 ಫ್ಲಡ್ ಬಂತು, ಮನೆ ಬಿದ್ದು ಹೋಗುತ್ತೆ ಸರ್. ಮತ್ತು ಅದೇ ಜಾಗದಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ ಸರ್. ಈಗ ಮತ್ತೆ ಅಲ್ಲೇ ಫ್ಲಡ್ ಬರುತ್ತೆ ಸರ್. ಈಗ ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಮನೆ ಬೋರ್ಡ್ ಮೇಲೆ ಇರ್ತದೆ ನೆರೆ ಸಂತ್ರಸ್ತರ ಸ್ಯಾಂಕ್ಷನ್ ಆಗಿದೆ, ಕಟ್ಕೊಂಡಿದ್ದೀವಿ ಅಂತ. ಮತ್ತೆ ನೀರು ಬಂದಿದೆ ಸರ್. ನಾವು ಇದನ್ನ ಅಂತ ನಮ್ಮ ಕಡೆ ಬೇರೆ ಕಡೆ ಜಾಗ ಕೊಟ್ಟರೆ ನಾವು ಅಲ್ಲಿ ಹೋಗಿ ಕಟ್ಕೊಂಡು ಅಲ್ಲಿ ಇರ್ತೀವಿ ಅಂತ. ಮತ್ತದೊಂದು ನಿಮ್ಮ ಅವಧಿ ಒಳಗೆ ಏನಾದರೂ ಬದಲಾವಣೆ ನೋಡೋಲ್ಲ, ಯಾಕೆ ಜಾಗದ ಕೊಡೋದು ಈಗ ಭಾಳ ಕಷ್ಟ. ಯಾಕಂದ್ರೆ ಜಾಗ ಇರೋದ್ರಿಂದ ಅದು ಸಮಸ್ಯೆ. ನಾವು ದುಡ್ಡು ಕೊಡೋದ್ಲಿ ಮತ್ತೆ ಎಲ್ಲಿ ತಲೆ ಕಟ್ತಾರೆ. ಮುಳುಗು ಪ್ರದೇಶ ಇಲ್ಲದ ಮಾಡ್ಬೋದು. ಮಳೆಯಿಂದ ಬೀಳೋದು ಬೇರೆನೇ, ನೀವು ಹೇಳಿದ್ದು ನೀರು ಬರೋದು ಬೇರೆ, ಎರಡು ವಿಷಯ ಇದ್ರೆ ಅದರಲ್ಲಿ. ಮಳೆಯಿಂದ ಬಿದ್ದರೆ ಅಲ್ಲೇ ಕಟ್ಕೋಬೋದು, ಆದರೆ ನೀರಿನಲ್ಲಿ ಪಾತ್ರದಲ್ಲಿದ್ದರೆ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಮಾಡಬೇಕಾಗುತ್ತೆ. ಈಗ ಕೆಲವೊಂದು ಕಡೆ ಏನಾಗಿದೆ ಸರ್, ಈಗ ಅಗ್ನಿಯಲ್ಲಿ ಅಸಿಸ್ಟೆಂಟ್ ದುಡ್ಡು ಮಾಡಿ 10-15 ವರ್ಷ ಆಯ್ತು ಸರ್. ಬಟ್ ಅವ್ರಿಗೆ ಹಕ್ಕುಪತ್ರನ ಕೊಡ್ತಾ ಇಲ್ಲ ಸರ್. ಅಂಥವು ಇದಾವೆ ಸರ್. ಆದರೆ ನಾವು ಹಕ್ಕುಪತ್ರ ಕೊಟ್ಟರೆ ನಾವು ಹೋಗ್ತೀವಿ ಅಂತೇಳಿ ಜನ ಹೇಳುವಾಗ ನಾವು ಯಾಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಯಾರು ಕೊಟ್ಟರೆ ಅವ್ರು ಶಿಫ್ಟ್ ಆಗಿದೆ. ನೋಟ್ ಮಾಡ್ಕೊಂಡು ಸರಿ. ಗೋಕಾಕ್ ಸಿಟಿ ಮತ್ತು ಬೆಳವಂಕಿ, ಹಡಗನಾಳು ಆ ಕಡೆ ಸ್ವಲ್ಪ ಪರಿಸ್ಥಿತಿ ಇನ್ನೂ ರಾತ್ರಿ ಎಲ್ಲ ನೀರು ಬರ್ಬೋದು ಅಂತೇಳಿ ಆತಂಕದಲ್ಲಿ ಇನ್ನೂ ಜನ ಊರಲ್ಲೇ ಇದೆ, ಬರ್ತಾ ಇಲ್ಲ. ಇಲ್ಲ, ಬರ್ತದೆ, ಅಷ್ಟು ಬರೋಲ್ಲ. ಯಾಕಂದ್ರೆ ಆ ಊರು ಮುಳುಗು ಅಷ್ಟು ಬರೋಲ್ಲ. ಆದರೆ ಊರಲ್ಲಿ ನೀರು ಎಂಟ್ರಿ ಆಗ್ತದೆ, ಅಷ್ಟಕ್ಕೆ ಮಾತ್ರ. ಈಗ ಆಲ್ಮೋಸ್ಟ್ ನಾವು 35,000 ಬಿಡ್ತಾ ಇದ್ದೀವಿ, ಇನ್ನೂ 15,000 ಜಾಸ್ತಿ ಮಾಡ್ತಾಯಿದ್ವಿ. ಅಷ್ಟಕ್ಕೂ ಸೀಮಿತವಾಗಿರೋದು. ಹೋದ ಸಲ ಬಂದದ್ದು ನಮ್ಮದು 2 ಲಕ್ಷ ಕ್ಯೂಸೆಕ್. ಕೃಷ್ಣಾ ನದಿಗೆ ಬಂದದ್ದು 5 ಲಕ್ಷ, 5.5 ಲಕ್ಷ. ಇದಕ್ಕೆ ಬರೋಷ್ಟು ಮಳೆ ಆಗ್ತಿಲ್ಲ. ಬರ್ತದೆ, ಇನ್ನೂ 10-20 ಸಾವಿರವರೆಗೆ ಇನ್ಕ್ರೀಸ್ ಆಗ್ತದೆ. ಸೊ ಇದು ಮಳೆ ಜಾಸ್ತಿ ಇರೋದು ಕೊಲ್ಹಾಪುರದಲ್ಲಿ 2 ಜಿಲ್ಲೆಗೆ ರೆಡ್ ಅಲರ್ಟ್. ಆಮೇಲೆ ಮನೆ ಕಳ್ಕೊಂಡವ್ರಿಗೆ ದುಡ್ಡು ಕೊಡಲಿಕ್ಕಿದೆ, ಡೆತ್ ಆದರೆ ಇದೆ. ಇಮಿಡಿಯೇಟಾಗಿ ಕೊಡ್ದು ಆತ್ಮಹತ್ಯೆ ಆದರೆ ಮೊನ್ನೆ ರೈತರ ಕೊಡಲಿಕ್ಕಿದೆ. ಈಗ ಈ ಹಿಂದೆ ಮನೆ ಬಿದ್ದವ್ರಿಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಈ ಸರಿ ಎಷ್ಟಿದೆ ಅನ್ನೋದು? ಇಲ್ಲ, ಈ ಸರ್ ನಾವು 5 ಲಕ್ಷ ಕೊಡೋಲ್ಲ. ಯಾಕಂದರೆ ಅಷ್ಟು ಕೊಟ್ಟರು ಅದು ಘೋಷಣೆ ಆಯಿತು ಹೊರತಾಗಿ ಅದು ಎಲ್ಲಿ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ನಾವು ಮಧ್ಯದಲ್ಲಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಅಂದರೆ ಅವ್ರ ಕೈಗೆ, ಎಲ್ಲರ ಕೈಗೆ ಮನೆ ಬಿದ್ದವ್ರಿಗೆ ದುಡ್ಡು ಸಿಗಬೇಕು. ಸುಮ್ಮನೆ ನಾವು 5 ಲಕ್ಷ ಮಾಡಿದ್ವಿ, ಒಂದು 10 ಜನ ತೊಗೋತಾರೆ, 20 ಜನ ವೇಟಿಂಗ್ದಾಗ ಉಳಿತಾರೆ. ಹಿಂದಿನ ಹಂಗೆ ಆಯಿತು. ಈಗ ನಾವು ಕಡಿಮೆ ಮಾಡ್ತಾಯಿದ್ದೀವಿ, ಅದನ್ನ ಕಡಿಮೆ ಮಾಡಿ ಎಲ್ಲರಿಗೂ ಮುಗಿಸುವಂಥ ಚರ್ಚೆ ನಡೀತದೆ. ಕೆಲವೊಂದಿಷ್ಟು ಅಧಿಕಾರಿಗಳು ನೀವು ಹೇಳಿದ್ರಿ ಸರ್, ಕರೆಕ್ಟಾಗಿ ಸರ್ವೆ ಮಾಡಿ ಅದು ಮಾತು ಅದನ್ನೇ ಹೇಳ್ಯಾರ ಅವ್ರಿಗೆ. ಯಾಕೆ ನಮ್ಮ ಅನುಭವ ಇದೆ, ಇನ್ನೂ ಮಟ್ಟ ಮನೆ ಕಳ್ಕೊಂಡವ್ರಿಗೆ ಇನ್ನೂ ಸಿಕ್ಕಿಲ್ಲ. ಅವ್ರಿಗೆ ಈಗ ಸಿಗೋಲ್ಲ, ಯಾಕಂದ್ರೆ ಅದು 19 ಹಳೇದಾಯಿತು. ಈಗ ಲೆಕ್ಕ ಇಲ್ಲ ನಮ್ಮ ಕಡೆ ಅದು. ಈ ಸಾರಿ ಆದರೆ ಯಾರಿಗೂ ಅನ್ಯಾಯ ಆಗಬಾರ್ದು, ನ್ಯಾಯ ಇರ್ಬೇಕಂತ ಅವ್ರಿಗೆ ಹೇಳಿದ್ವಿ. ಹೋದ ಸಲ ಹೆಂಗೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಈಗ ಆಕ್ಷನ್ ಕೊಟ್ಟಿದ್ದೀವಿ. ಸರಿ, ಲಾಸ್ಟ್ ಟೈಮ್ ಪೂರ್ತಿ ಮನೆ ಯಾರು ಬಿದ್ದೋಗಿರ್ತದಲ್ಲ ಸರ್, ಅವ್ರು ಹೊಸ ಮನೆ ಕಟ್ಕೊಳ್ಳುವವರೆಗೂ ಕೂಡ ಅವ್ರಿಗೆ ಯಾವುದೋ ನೆಲೆ ಇರೋದಿಲ್ಲ. ಲಾಸ್ಟ್ ಟೈಮ್ ಒಂದು ಪದ್ಧತಿ ಇತ್ತು ಸರ್, ಅವರು ಹೊಸ ಮನೆ ಕಟ್ಕೊಳ್ಳೋವರೆಗೂ ಬಾಡಿಗೆ ಕೊಡುವಂಥದ್ದು ಒಂದು ಇಲ್ಲ, ಅದು ಅವಾಗ ಅದು ಇದು ಘೋಷಣೆ ಮಾಡಿದ್ರು ಕರೆ ಅದು ಯಾರು ಕೂಡ ಘೋಷಣೆ ಅಷ್ಟೇ ಆಯ್ತು, ಯಾರೂ ಕೊಡಲಿಲ್ಲ. ಪ್ರಾಕ್ಟಿಕಲ್ ಆಗಿ ಯಾರಿಗೂ ಕೊಟ್ಟಿಲ್ಲ. ಅದಕ್ಕೆ ನಮ್ಗೆ ಎಷ್ಟು ನೀಗ್ತೈತೆ ಅಷ್ಟು ಕೊಡಲಿಕ್ಕೆ ಆಯಾ ಮೀಡಿಯಾ ಮಾಡ್ತಾಯಿದ್ವಿ. ಎಲ್ಲರಿಗೂ ಮುಟ್ಟಿರ್ಬೇಕು. ಸುಮ್ಮನೆ ಘೋಷಣೆ ಆಗ್ತೈತೆ, ಆಮೇಲೆ ಸಿಗಬಾರ್ದಂಥ ಪರಿಸ್ಥಿತಿ ಬರಬಾರ್ದು. ಸೊ ಸಿಗುವಂಥ ಅಮೌಂಟನ್ನು ನಿಗದಿ ಮಾಡ್ತಾರೆ.